ಮಾತನಾಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಎಲ್ಲ ವಿಷಯಗಳನ್ನು ಬಹುತೇಕ ಪ್ರಸ್ತಾಪ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಏನಿದೆ ನಿಜವಾಗ್ಲೂ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳಲೇಬೇಕಾಗ್ತದೆ. ನಾವು ಅನೇಕ ಬಾರಿ ಅನೇಕ ಕಾರ್ಯಕ್ರಮಗಳು ಐತಿಹಾಸಿಕ ಅಂತ ಹೇಳ್ತೀವಿ. ಕೆಲವು ನಿಜವಾಗ್ಲೂ ಐತಿಹಾಸಿಕ ಆಗಿರ್ತದೆ, ಕೆಲವು ಐತಿಹಾಸಿಕ ಆಗಿರೋದಿಲ್ಲ. ಆದರೆ ಈ ಕಾರ್ಯಕ್ರಮ ಬಹುಶಃ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಇತಿಹಾಸದಲ್ಲಿ ಒಂದೇ ಸಮಯದಲ್ಲಿ ಒಂದೇ ನಿರ್ಣಯ ಅಡಿಯಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕೆಲಸಗಳು ಆಗಿರ್ತಕ್ಕಂಥದ್ದು ನನಗನ್ಸುತ್ತೆ ನಮ್ಮ ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿಲ್ಲ. ಅಂತ ದೊಡ್ಡ ಕಾರ್ಯಕ್ರಮ ಇವತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಏನು ಕಲಬುರಗಿಯಲ್ಲಿ ಆದ ಸಚಿವ ಸಂಪುಟ ಸಭೆ ಆಯಿತು. ಆ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾದಂಥ ಆದ್ಯತೆ ಕೊಡಬೇಕು ಅಂತ ಹೇಳಿ ಯಾವ ಒಂದು ಉದ್ದೇಶ ಇಟ್ಕೊಂಡು ಆ ಸಚಿವ ಸಂಪುಟ ಸಭೆ ಆಯಿತು. ಆವಾಗ ನಾವು ಆರೋಗ್ಯ ಇಲಾಖೆಯಿಂದ ಏನು ಮಾಡಬೇಕು ಈ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಅನೇಕ ಚರ್ಚೆಗಳನ್ನು ಮಾಡ್ತಾ ಇದ್ದು. ಕಲ್ಯಾಣ ಕರ್ನಾಟಕ ಬೋರ್ಡ್ನಿಂದನೂ ಕೂಡ ಅಜಯ್ ಸಿಂಗ್ ಅವರು ಮತ್ತು ಅನೇಕ ಎಲ್ಲ ಇಲ್ಲಿಯ ಹಿರಿಯ ಮುಖಂಡರುಗಳು ಭಾಳಷ್ಟು ಯೋಜನೆಗಳನ್ನು ತರಬೇಕು ಅಂತ ಅವರ ಒಂದು ಒತ್ತಾಸೆ ಆಗಿತ್ತು. ನಾವು ಅದನ್ನು ಒಂದು ಒಳ್ಳೆಯ ಪ್ರಸ್ತಾವನೆ ಸಲ್ಲಿಸಬೇಕು ಅಂತ ಹೇಳಿ ಬಹಳ ವೈಜ್ಞಾನಿಕವಾಗಿ ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಅಗತ್ಯತೆ ಇದೆ, ಜನಸಂಖ್ಯೆ ಆಧಾರ, ಬೇಡಿಕೆ ಆಧಾರ ಎಲ್ಲವನ್ನು ಕೂಡ ಇಟ್ಕೊಂಡು ನಾವು ಹೆಚ್ಚನ್ನು ಯಾರನ್ನು ಕೂಡ ಕೇಳ್ದೇನೆ ನಾವು ಅದನ್ನು ಒಂದು ತಯಾರು ಮಾಡಿ ಆ ಒಂದು ಸಚಿವ ಸಂಪುಟದಲ್ಲಿ ಸುಮಾರು 857 ಕೋಟಿ ರೂಪಾಯಿಯ ಬೀದರಿಂದ ಹಿಡಿದು ಬಳ್ಳಾರಿವರೆಗೆ 857 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ನಾವು ಸಚಿವ ಸಂಪುಟ ಮುಂದೆ ಇಟ್ಟು, ನನಗೆ ಇದು ಅನುಮೋದನೆ ಸಿಕ್ಕುತ್ತೋ ಇಲ್ವೋ ಅಂತ ನನಗೆ ಅನುಮಾನ ಕೂಡ ಇತ್ತು. ಯಾಕೆ ದೊಡ್ಡ ಒಂದು ಮೊತ್ತ ಇದು. ಇದರಲ್ಲಿ 24 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದೆ. 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. 7 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದೀವಿ. 4 ನಗರ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. 1 ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 100 ಬೆಡ್ಡಿನ ತಾಲೂಕು ಆಸ್ಪತ್ರೆಗೆ ಏರಿಸ್ತಕ್ಕಂಥದ್ದು ಕಮಲಾಪುರದಲ್ಲಿ. 25 ಸಮುದಾಯ ಆರೋಗ್ಯ ಕೇಂದ್ರಗಳನ್ನು 30 ಹಾಸಿಗೆಯಿಂದ 50 ಹಾಸಿಗೆಗೆ ಏರಿಸುವಂಥದ್ದು. 6 ಸಮುದಾಯ ಆರೋಗ್ಯ ಕೇಂದ್ರವನ್ನು 30 ಹಾಸಿಗೆಯಿಂದ 100 ಹಾಸಿಗೆಗಳಿಗೆ ಮೇಲ್ದರ್ಜೆಗೆ ಏರಿಸುವಂಥದ್ದು. 9 ತಾಲೂಕು ಆಸ್ಪತ್ರೆಗಳನ್ನು 100 ಹಾಸಿಗೆಯಿಂದ 150ಕ್ಕೆ ಏರಿಸುವಂಥದ್ದು. 2 ತಾಲೂಕು ಆಸ್ಪತ್ರೆಗಳನ್ನು 100ರಿಂದ 200 ಬೆಡ್ಗೆ ಏರಿಸುವಂಥದ್ದು. ಈ ಒಂದು ಯೋಜನೆಯನ್ನು ನಾವು ಇಟ್ಟು ಅದನ್ನು ಬಹುತೇಕ ಎಲ್ಲ ಸದಸ್ಯರುಗಳು ಅದಕ್ಕೆ ಒಮ್ಮತದಿಂದ ಸಹಮತವನ್ನು ವ್ಯಕ್ತಪಡಿಸಿ ಇವತ್ತು ಆ ಒಂದು ತೀರ್ಮಾನದಿಂದ ಈ ಎಲ್ಲ ಭಾಗದ ಜನರಿಗೆ ಎಲ್ಲೆಲ್ಲಿ ಬೇಡಿಕೆ ಹೆಚ್ಚಾಗಿತ್ತು ಅದನ್ನು ಪೂರೈಸುವಂಥ ಒಂದು ಐತಿಹಾಸಿಕ ತೀರ್ಮಾನ ಆಗಿದೆ. ಕಲ್ಯಾಣ ಕರ್ನಾಟಕದಿಂದ ಈ 857 ಕೋಟಿ ರೂಪಾಯಲ್ಲಿ 320 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಬೋರ್ಡ್ನಿಂದ ಕೊಡ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಸುಮಾರು 550 ಕೋಟಿ ರೂಪಾಯಿಯಷ್ಟು ನಾವು ಸರ್ಕಾರದಿಂದ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದರ ಪ್ರಥಮ ಹಂತದಲ್ಲಿ ಇವತ್ತು 440 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಎಲ್ಲ ಮುಕ್ತಾಯ ಆಗಿ ಇವತ್ತು ಅಡಿಗಲ್ಲನ್ನು ಹಾಕಿದ್ದೇವೆ. ಎಲ್ಲ ಕಾಮಗಾರಿಗಳು ಇದು ಪ್ರಾರಂಭ ನಾಳೆಯಿಂದನೇ ಶುರು ಆಗ್ತಕ್ಕಂಥದ್ದು, ಎಲ್ಲೂ ಕೂಡ ತಡ ಆಗೋದಿಲ್ಲ. ಇನ್ನು 2-3 ತಿಂಗಳಲ್ಲಿ ಉಳಿದಿರ್ತಕ್ಕಂಥ ಏನು 450 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ಇದೆ ಅದನ್ನು ಕೂಡ ನಾವು ಪ್ರಾರಂಭ ಮಾಡಲಿದ್ದೇವೆ. ಅದರಿಂದ ಇಷ್ಟು ದೊಡ್ಡ ಮೊತ್ತದ ಒಂದು ಯೋಜನೆ ಇದು ಇವತ್ತು ಅನುಷ್ಠಾನ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ನಾನೊಬ್ಬ ಆರೋಗ್ಯ ಸಚಿವನಾಗಿ ಈ ಒಂದು ಭಾಗದ ಜನರ ಪರವಾಗಿ, ನನ್ನ ಇಲಾಖೆಯ ಪರವಾಗಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮ್ಮ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಆರೋಗ್ಯ ಶಿಕ್ಷಣ ಬಹಳ ಪ್ರಮುಖ, ಇದು ಬಹಳ ಅಗತ್ಯ ಇರತಕ್ಕಂಥದ್ದು. ಇದನ್ನು ನಾವು ಮಾನವ ಸಂಪನ್ಮೂಲವನ್ನು ಬೆಳವಣಿಗೆ ಮಾಡದೆ ಹೋದರೆ ನಾವು ಅಭಿವೃದ್ಧಿ ಆಗೋದಿಲ್ಲ. ಅದೇ ಖರ್ಗೆ ಸಾಹೇಬರು ಹೇಳ್ತಾ ಇದ್ರು, ನಮ್ಮ ಜನರಿಗೆ ಶಿಕ್ಷಣ ಆರೋಗ್ಯ ಸಿಗಬೇಕು, ಇನ್ನೂ ಬೇಕಾದಷ್ಟು ಮಾಡಬೇಕಾಗಿದೆ. ಅದರಿಂದ ಈ ಒಂದು ಒತ್ತನ್ನು ಕೊಡುವಂಥ ಕೆಲಸ ಏನಿದೆ ಇದೇನು ತೋರಿಸಿದೆ ಅಂತ ಹೇಳಿದ್ರೆ, ನಮ್ಮ ವಿರೋಧ ಪಕ್ಷದವ್ರು ಭಾಳ ಟೀಕೆ ಮಾಡ್ತಾನೆ ಇರ್ತಾರೆ, ಈ ಸರ್ಕಾರ ಯೋಜನೆಗಳು ಮಾಡ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ.
ಇಂಥ ಒಂದು ಯೋಜನೆ ಹಿಂದಿನ ಸರ್ಕಾರ ಯಾವತ್ತಾದರೂ ಕೂಡ ಆಲೋಚನೆ ಮಾಡಿತ್ತಾ? ಯಾವತ್ತಾದರೂ ಇಂಥ ಒಂದು ಕಾರ್ಯಕ್ರಮ ಕೊಡ್ತಕ್ಕಂಥ ಅವರು ಅಲ್ಲಿ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಆದರೆ ನಾವು ಇವತ್ತು ಯೋಜನೆಯನ್ನ ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಂಡು ಟೆಂಡರ್ಗಳೆಲ್ಲ ಕರೆದು ಇವತ್ತು ಅನುಷ್ಠಾನ ಮಾಡ್ತಕ್ಕಂಥದ್ದು ಕೇವಲ 5-6 ತಿಂಗಳಲ್ಲೇ ಇದನ್ನು ನಾವು ತಗೊಂಡು ಬಂದಿದ್ದೇವೆ, ಮಾಡ್ತಾ ಇದ್ದೀವಿ. ಇದು ನಮ್ಮ ಇಚ್ಛಾಶಕ್ತಿಯನ್ನು ತೋರಿಸ್ತದೆ, ನಮ್ಮ ಬದ್ಧತೆಯನ್ನು ತೋರಿಸ್ತದೆ. ಇದು ಜೊತೆಯಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ. ಈಗಾಗಲೇ ಅಜಯ್ ಸಿಂಗ್ ಅವರು ಹೇಳಿದಾಗೆ ಶಾಪೂರ್ಗೆ ಒಂದು MCH ಆಸ್ಪತ್ರೆ 19 ಕೋಟಿ, ದಿಯೋದುರ್ಗಕ್ಕೆ 19 ಕೋಟಿ MCH ಆಸ್ಪತ್ರೆ, ಈ ರೀತಿಯಾಗಿ ಇನ್ನೂ ಹಲವಾರು, ಮತ್ತು ಸುಮಾರು 63 ಹೊಸ ಡಯಾಲಿಸಿಸ್ ಮೆಷಿನ್ಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಅನುಮೋದನೆ ಸಿಕ್ಕಿದೆ. ಅದು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಸಮಗ್ರವಾದಂಥ ಒಂದು ಕೆಲಸ ಇದು. ಮತ್ತು ಇದರಲ್ಲಿ ಒಂದು ವಿಶೇಷ, ನಾವು ಯಾವುದೇ ಒಂದು ಪಕ್ಷಪಾತ ಮಾಡಿಲ್ಲ. ಇದರಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರ, ಜನತಾದಳ ಕ್ಷೇತ್ರ, BJPಯವರ ಕ್ಷೇತ್ರ ಅಂತ ಯಾವುದನ್ನು ನೋಡಲಿಲ್ಲ. ಯಾವ ಕ್ಷೇತ್ರಕ್ಕೆ ಅಗತ್ಯ ಇದೆ, ಎಲ್ಲಿ ಅಲ್ಲಿ ಕೊರತೆ ಇದೆ, ಎಲ್ಲಿ ನಾವು ಮಾಡಬೇಕಾಗಿದೆ, ಅದನ್ನು ನೋಡೇ ಮಾಡಿದೆ ಹೊರತು ಯಾವ ರಾಜಕೀಯದ ಒಂದು ಸದುದ್ದೇಶದಿಂದ ಅಥವಾ ಉದ್ದೇಶದಿಂದ ಆಗಲಿ, ಅಥವಾ ನಮಗೆ ನಮ್ಮ ಶಾಸಕರು ಮಾತ್ರ ಕೊಡಬೇಕು, ಬೇರೆಯವರು ಕೊಡಬಾರ್ದು ಅಂತ ಏನನ್ನು ಕೂಡ ನಾವು ಮಾಡಲಿಲ್ಲ. ಅಂದರೆ ವೈಜ್ಞಾನಿಕವಾಗಿ ಈ ಒಂದು ಅಭಿವೃದ್ಧಿ ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಇದು ಎಲ್ರಿಗೂ ಸೇರುವಂಥದ್ದು ಆಗಬೇಕು. ಆ ಕಲ್ಪನೆ ಅಡಿಯಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಇದಕ್ಕೆ ಆರೋಗ್ಯ ಆವಿಷ್ಕಾರ ಅಂತ ಹೆಸರನ್ನು ಇಟ್ಟಿದ್ದೇವೆ. ಇದಕ್ಕೆ ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಅಜಯ್ ಸಿಂಗ್ ಅವರು ಕೂಡ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದರ ಅಧ್ಯಕ್ಷರಾಗಿ ಅವರು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಪ್ರತಿ ಸಲ ಅವರು ಸರ್ ಇದಾಗಬೇಕು, ಏನಾಗಿದೆ, ಎಲ್ಲೋಗಿದೆ, ಟೆಂಡರ್ ಕರೆದಿದ್ದೀರಾ, ಅನುಮೋದನೆ ಆಯ್ತಾ, ಸ್ಯಾಂಕ್ಷನ್ ಸಿಗ್ತಾ ಅಂತ ಹೇಳಿ ಬಹುಶಃ ವಾರಕ್ಕೆ 1 ಬಾರಿ ಅದು 2 ಬಾರಿ ನಾನು ಹಿಂದೆ ಬಿದ್ದಿದ್ರು. ಅದರಿಂದ ನಾನು ಅಜಯ್ ಸಿಂಗ್ ಅವರು ಕೂಡ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ನಿಜವಾಗ್ಲೂ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಇವತ್ತಿನ ದಿವಸ ಈ ಒಂದು ಭಾಗದ ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಎಷ್ಟು ಮಾತುಗಳನ್ನು ಹೇಳಿ ಹೆಚ್ಚು ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ತಾವೆಲ್ಲರೂ ಕೂತಿರೋದು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯವರ ಮಾತನ್ನು ಕೇಳೋದಕ್ಕೆ, ಸಿದ್ದರಾಮಯ್ಯ ಅವರ ಮಾತುಗಳನ್ನು ಕೇಳೋದಕ್ಕೆ ತಾವೆಲ್ಲ ಕೂತಿದ್ದೀರಾ. ನಾವು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಮ್ಮ ಇಲಾಖೆಯಿಂದ ಇವತ್ತು ಏನು ಮಾಡ್ತಾ ಇದ್ದೀವಿ ಅದು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನು ಯಾವುದೇ ಕೆಲಸ ಕಾರ್ಯಗಳು ಇದ್ದರೆ ಖಂಡಿತವಾಗಿಯೂ ಎಲ್ಲವನ್ನು ಕೂಡ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಖಂಡಿತವಾಗಿಯೂ ನಮ್ಮ ಇಲಾಖೆಯಿಂದ ಮಾಡಿಸೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ಧನ್ಯವಾದಗಳು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ